ಕಳಪೆ ಗುಣಮಟ್ಟದ ನ್ಯಾಷನಲ್ ಹೈವೇಗಳನ್ನು ಮಾಡಿ ಜನರ ಟ್ಯಾಕ್ಸ್ ದುಡ್ಡು ಏನಿದೆ ಕೋಟಿ ಕೋಟಿ ದುಡ್ಡನ್ನು ಲೂಟಿ ಹೊಡೆದಿರುವಂತಹ ನಿತಿನ್ ಗಡ್ಕರಿ ಏನಿದ್ದಾರೆ ಅವರು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮೇಲೆ 50 ಕೋಟಿಯ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಈ 50 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿ ನಿತಿನ್ ಗಡ್ಕರಿ ಅವರು ಅವರ ಮಾನ ಮರ್ಯಾದೆಯೇ ಮೂರಾಬಟ್ಟೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಮುಖೇಶ್ ಮೋಹನ್ ಅನ್ನುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನಿದ್ದಾರೆ ಇವರು ಸಾಮಾಜಿಕ ಕಳಕಳಿಯಿಂದ ಅನ್ಯಾಯದ ವಿರುದ್ಧ, ಭ್ರಷ್ಟರ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ಮಾಡ್ತಾ ಬಂದಿದ್ದಾರೆ. ಇವರಿಗೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ. ಇವರ ಮೇಲೆ ನಿತಿನ್ ಗಡ್ಕರಿಯವರು 50 ಕೋಟಿಯ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಈ ಯಾವ ಒಂದು ಉದ್ದೇಶದಿಂದ ನಿತಿನ್ ಗಡ್ಕರಿ ಅವರು ಹಾಕಿದ್ರೋ ಆ ಉದ್ದೇಶ ಅಡಿಮೇಲಾಗಿದೆ. ಏನು ಮುಖೇಶ್ ಮೋಹನ್ ಅವರ ಧ್ವನಿನ ತಗ್ಗಿಸ್ಬೇಕು, ಹಾಗೆ ಅವ್ರ ರೀತಿ ಯಾರ್ಯಾರು ನ್ಯಾಯದ ಪರವಾಗಿ ಧ್ವನಿ ಎತ್ತಿದಾರೋ ಅವ್ರಿಗೆಲ್ಲ ಒಂದು ಭಯ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಿತಿನ್ ಗಡ್ಕರಿ ಅವ್ರ ಕೇಸೇನೋ ಹಾಕ್ಸಿದ್ರು. ಆದರೆ ಅದು ಅವರಿಗೆ ಉಲ್ಟಾ ಹೊಡೆದ್ಬಿಟ್ಟಿದೆ. ಅವರು ಜೇನುಗೂಡಿಗೆ ಕಲ್ಲು ಹೊಡೆದಂಗೆ ಆಗಿದೆ. ಏನು ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯದ ಪರವಾಗಿ ಯಾರ್ಯಾರು ಧ್ವನಿ ಎತ್ತಾ ಇದ್ರೋ ಅವರೆಲ್ಲ ನಿತಿನ್ ಗಡ್ಕರಿಯ ಆ ಒಂದು ವಿಚಾರ ಏನು ಇತ್ತು, ಇಷ್ಟು ದಿನ ಯಾರಿಗೂ ಗೊತ್ತಿಲ್ಲದೇ ಹೆಂಗೆ ಸೀಕ್ರೆಟಾಗಿ ನಡೆಸ್ತಿದ್ರು ಆ ವಿಚಾರನ ಹಿಡ್ಕೊಂಡು ರುಬ್ತಾ ಇದ್ದಾರೆ. ಏನು ಜನಗಳಿಗೆ ತಲುಪಬಾರ್ದು ವಿಚಾರ ಅನ್ನೋ ಉದ್ದೇಶಕ್ಕೆ ನಿತಿನ್ ಗಡ್ಕರಿ ಮಾಡಿದ್ರು ಅದು ಈಗ ಕಾಡ್ಗಿಚ್ಚಿನ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ವಿಚಾರ ಏನು ಅಂತ ಹೇಳ್ತೀನಿ ಬನ್ನಿ. ದ ಕಾರವಾನ್ ಅನ್ನುವಂಥ ಒಂದು ಪ್ರತಿಷ್ಠಿತ ಒಂದು ಮ್ಯಾಗ್ಝಿನ್ ಅದು ತುಂಬ ರಿಸರ್ಚ್ ಮಾಡಿಬಿಟ್ಟು ನಿತಿನ್ ಗಡ್ಕರಿಯ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಆ ಕಂಪ್ನಿ ಒಳಗಿರುವಂತಹ ರಾಂಬೆಲ್ ಆಗ್ರೋ ಆ್ಯಂಡ್ ಫುಡ್ ಏನಿದೆ ಇದು ಫಾರಿನ್ನಿಗೆ ಅಂದರೆ ಮುಸ್ಲಿಂ ಕಂಟ್ರಿಗಳಿಗೆ ಬೀಫನ್ನ ಎಕ್ಸ್ಪೋರ್ಟ್ ಮಾಡ್ತಿದೆ ಅನ್ನುವಂಥ ವಿಚಾರನ ಅವರು ಅಲ್ಲಿ ಪ್ರಕಟ ಮಾಡಿರ್ತಾರೆ ಅವರ ಒಂದು ನ್ಯೂಸ್ ಮ್ಯಾಗ್ಝಿನಲ್ಲಿ. ನಮ್ಮ ಮುಖೇಶ್ ಮೋಹನ್ ಅವರು ಮಾಡಿದ್ದಿಷ್ಟೇ, ಅಲ್ಲಿ ಪ್ರಕಟ ಆಗಿರುವಂತಹ ಆ ನ್ಯೂಸ್ ಏನಿತ್ತು ಅದನ್ನು ಇವರ ಒಂದು ವಿಡಿಯೋದಲ್ಲಿ ಓದಿರೋದಷ್ಟೇ. ಹಂಗೆ ನೋಡೋಕೆ ಹೋದರೆ ಕೇಸ್ ಹಾಕಿದರೆ ನಿತಿನ್ ಗಡ್ಕರಿ ಯಾರ ಮೇಲೆ ಕೇಸ್ ಹಾಕಬೇಕು, ಆ ನ್ಯೂಸನ್ನ ಯಾರು ಪಬ್ಲಿಷ್ ಮಾಡಿದ್ದಾರೆ ಅವ್ರ ಮೇಲೆ, ಅಂದರೆ ದ ಕಾರವಾನ್ ಮ್ಯಾಗ್ಝಿನ್ ಮೇಲೆ ಕೇಸ್ ಹಾಕಬೇಕು. ಆದರೆ ನಿತಿನ್ ಗಡ್ಕರಿ ಯಾರ ಮೇಲೆ ಕೇಸ್ ಹಾಕ್ತಾರೆ, ಆ ನ್ಯೂಸನ್ನು ಯಾರು ಓದ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇದು ಹೆಂಗಾಯಿತು ಅಂದರೆ ನ್ಯೂಸನ್ನು ಪ್ರಿಂಟ್ ಮಾಡಿದವ್ರ ಮೇಲೆ ಕೇಸ್ ಹಾಕೋಕ್ಕೆ ನಿತಿನ್ ಗಡ್ಕರಿಗೆ ಧೈರ್ಯ ಇಲ್ಲ. ಆ ನ್ಯೂಸ್ ನೀನು ಯಾಕೆ ಓದಿದೆ ಅಂತೇಳಿ ಓದ್ದವ್ರ ಮೇಲೆ ಕೇಸ್ ಹಾಕಿದ್ದಾರೆ. ನಿತಿನ್ ಗಡ್ಕರಿ ಕಾರವಾನ್ ಅವ್ರ ಮೇಲೆ ಕೇಸ್ ಹಾಕ್ಬೋದಿತ್ತು, ಆದರೆ ಹಾಕಲ್ಲ. ಯಾಕೆ ಹಾಕಲ್ಲ ಅಂದರೆ ದ ಕಾರವಾನ್ ಏನು ಆ ಪತ್ರಿಕೆಯವರಿದ್ದಾರೆ ಅವ್ರ ಹತ್ರ ದಾಖಲೆಗಳಿದೆ, ಅವ್ರ ಹತ್ರ ಸಾಕ್ಷಿಗಳಿದೆ ಇವ್ರು ಮಾಡ್ತಾ ಇರೋದಕ್ಕೆ. ಆಮೇಲೆ ಅವ್ರ ಹತ್ರನೂ ದುಡ್ಡಿದೆ, ಅವರು ಪವರ್ಫುಲ್ಲು, ಅವ್ರ ಹತ್ರನೂ ಲಾಯರ್ಸ್ ಇದ್ದಾರೆ. ನಿತಿನ್ ಗಡ್ಕರಿ ಏನಾದ್ರು ಕೇಸ್ ಹಾಕಿದರೆ ಕೋರ್ಟಲ್ಲಿ ಆ್ಯಕ್ಟ್ 2 ಅಂತ ಉಗಿಸ್ಕೊಂಡು ವಾಪಸ್ ಬರಬೇಕಾಗತ್ತೆ. ಅದಕ್ಕೆ ನಿತಿನ್ ಗಡ್ಕರಿ ಅವ್ರ ಮೇಲೆ ಕೇಸ್ ಹಾಕೋದಿಲ್ಲ. ಈ ಏನು ಮುಖೇಶ್ ಮೋಹನ್ ಏನು ಅದನ್ನು ತಮ್ಮ ವಿಡಿಯೋದಲ್ಲಿ ಆ ನ್ಯೂಸನ್ನು ಓದಿದ್ರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವರ ಉದ್ದೇಶ ಏನಿತ್ತು, ಮುಖೇಶ್ ಮೋಹನ್ ವಾಯ್ಸನ್ನು ತಗ್ಗಿಸ್ಬೇಕು, ಹಾಗೂ ಇದೇ ಥರ ನ್ಯಾಯಕ್ಕೆ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಾ ಇದ್ದಾರೋ ಅವರ ಧ್ವನಿಗಳನ್ನು ತಗ್ಗಿಸ್ಬೇಕು ಅಂತ ಏನು ಅಂದ್ಕೊಂಡಿದ್ರು ಅದು ಪೂರ್ತಿ ಉಲ್ಟಾ ಹೊಡಿತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರೋರೆಲ್ಲ ಆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರೆ. ಯಾವ ವಿಚಾರನ ನಮ್ಮ ನಿತಿನ್ ಗಡ್ಕರಿಯವರು ಜನಕ್ಕೆ ತಲುಪಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಈಗ ಜನಗಳಿಗೆ ಭಾಳ ಚೆನ್ನಾಗಿ ತಲುಪ್ತಾ ಇದೆ. ನೋಡಿ, ದ ಕಾರವಾನ್ ಪತ್ರಿಕೆಯವರು ಏನು ಆ ಒಂದು ವಿಚಾರನ ಪ್ರಕಟ ಮಾಡಿದ್ರೋ ಅದು ಒಂದು ತಕ್ಕ ಮಟ್ಟಿಗೆ ಜನರಿಗೆ ತಲುಪಿತ್ತು, ಆದರೆ ತುಂಬ ಎಲ್ರಿಗೂ ಆ ವಿಚಾರ ತಲುಪಿರಲಿಲ್ಲ. ಯಾವಾಗ ಅದನ್ನು ಮುಖೇಶ್ ಮೋಹನ್ ಅವರು ತಮ್ಮ ವಿಡಿಯೋದಲ್ಲಿ ಆ ನ್ಯೂಸನ್ನು ಓದಿದ್ರು ಆವಾಗ ಇನ್ನೊಂದು ಸ್ವಲ್ಪ ಅದಕ್ಕೆ ರೀಚ್ ಸಿಕ್ಕಿತ್ತು ಆ ಒಂದು ಸುದ್ದಿಗೆ. ಆದರೆ ಯಾವಾಗ ಮುಖೇಶ್ ಮೋಹನ್ ಅವ್ರ ಮೇಲೆ ಕೇಸ್ ಮಾಡಿದರು, FIR ಮಾಡಿದರು, ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೊಬೈಲೆಲ್ಲ ಸೀಸ್ ಮಾಡಿದ್ರು, ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ರೊಚ್ಚಿಗೆದ್ದು ಆ ವಿಚಾರನ ಎಲ್ಲ ಕಡೆ ಈಗ ತಲುಪೋ ಥರ ಮಾಡಿದ್ದಾರೆ. ಇದು ಅದಕ್ಕೆ ಹೇಳಿದ್ದು ಜೇನುಗೂಡಿಗೆ ಕಲ್ಲು ಹೊಡೆದಿದ್ದ ಕೆಲಸ ಆಯಿತು ನಿತಿನ್ ಗಡ್ಕರಿದು. ನಮ್ಮ ಈ ಅಂಧಭಕ್ತರಿಗೆ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡೋದು, ನೀವು ಏನಿಲ್ಲಿ ಗುಂಪು ಕಟ್ಕೊಂಡು ಯಾರೋ ಒಬ್ಬರೋ ಇಬ್ಬರೋ ಸಿಕ್ತಾರಲ್ಲ ಪಾಪದವರು, ಅವ್ರನ್ನ ಹಿಡ್ಕೊಂಡು ಹೊಡೆದು ನಾವು ಗೋರಕ್ಷಣೆ ಮಾಡಿದ್ವು ಅಂತೇಳಿ ಅದನ್ನು ವಿಡಿಯೋ ತೆಗೆದು ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ನಾನು ದೊಡ್ಡ ಗೋರಕ್ಷಕ ಅಂತೇಳಿ ಪೋಸ್ಟ್ ಕೊಡ್ತೀರಲ್ಲ, ಅದು ಅಲ್ಲ ಹಾಕೊಂಡ್ರು. ನೀವು ಗೋರಕ್ಷಣೆ ಮಾಡಬೇಕಾ, ಹೋಗಿ ನಿತಿನ್ ಗಡ್ಕರಿ ಮನೆ ಮುಂದೆ ಹೋಗಿ ನಿತಿನ್ ಗಡ್ಕರಿ ಕೇಳಿ, ಹೆಂಗೆ ಮಾಡ್ತಾ ಇದೆಯಾ ನೀನು ನಮ್ಮ ಗೋಮಾತನ ಗೋತಾ ಮಾಡ್ತಿದ್ಯಲ್ಲ ಅಂತ. ನಿಮ್ಮ ಗೋಮಾತನ ಅವ್ನು ಮಾರಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊತಾ ಇದ್ದಾನೆ. ನೀವಿಲ್ಲಿ ಯಾರೋ ಒಬ್ರಿಗೋ ಇಬ್ಬರಿಗೋ ಹಿಡ್ಕೊಂಡು ಹೊಡೆದು ದೊಡ್ಡ ಗೋರಕ್ಷಕರು ಅನ್ನೋ ರೀತಿ ಪೋಸ್ಟ್ ಕೊಡ್ತಾ ಇದ್ದೀರಾ. ನಿಮಗೆ ಇದೆಯಾ ನಿಮಗೆ ತಾಕತ್ತು? ಹೋಗಿ ನಿತಿನ್ ಗಡ್ಕರಿ ಹತ್ರ ಕೇಳಿ. ಅವನ ಕಂಪ್ನಿ ಯಾವುದಿದೆ, ರಾಂಬೆಲ್ ಆಗ್ರೋ
ಆ್ಯಂಡ್ ಫುಡ್ ಅದನ್ನು ಬಂದ್ ಮಾಡಿಸಿ. ತಾಕತ್ತಿದೆಯಾ ನಿಮ್ಗದು? ಇಲ್ಲಿ ಬಂದ್ಬಿಟ್ಟು ಗೋರಕ್ಷಣೆ ಮಾಡ್ತೀವಿ ಅಂತೇಳಿ ಗದ್ದಲ ಎಬ್ಬಿಸಿ ನೀವು ಗಲಾಟೆಗಳನ್ನ ಮಾಡೋದು ಬಿಡಿ, ಹೋಗಿ ನಿಮ್ಮ ತಾಕತ್ತು ಅಲ್ಲಿ ತೋರಿಸಿ, ಇಲ್ಲೆಲ್ಲ ತೋರಿಸೋದು. ಆಮೇಲೆ ಇನ್ನೂ ಒಂದು ಫನ್ನಿ ಥಿಂಗ್ ಏನು ಅಂತ ಹೇಳಬೇಕು ಅಂದರೆ, ಮುಖೇಶ್ ಮೋಹನ್ ಅವ್ರ ಮೇಲೆ ಇಷ್ಟು ಈ ರೇಂಜಲ್ಲಿ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ಹುರ್ಕೊಳ್ಳೋಕ್ಕೆ ಇನ್ನೂ ಒಂದು ಕಾರಣ ಇದೆ ಅನ್ನೋಂಥ ವಿಚಾರ ಕೇಳಿ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈ ಸಿಯಾನ್ ಆಗ್ರೋ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥ ಒಂದು ಕಂಪ್ನಿ ಇದೆ. ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ, ಈಗ ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಪೆಟ್ರೋಲು, ಈ ಪೆಟ್ರೋಲು ಎಥೆನಾಲ್ ಮಿಕ್ಸ್ ಆಗಿ ಬರ್ತಾ ಇದೆ. ಈ ಎಥೆನಾಲ್ ಮಿಕ್ಸ್ ಮಾಡೋದ್ರಿಂದ ಇದನ್ನು ಯೂಸ್ ಮಾಡ್ತಾ ಇರೋವಂಥ ಜನಗಳಿಗೆ ಏನು ಉಪಯೋಗ ಅಂತ ನೋಡಿದರೆ, ಜನಗಳಿಗೆ ಝೀರೋ ಏನು ಯೂಸ್ ಇಲ್ಲ. ಅದರಿಂದ ನಿಮ್ಮ ವೆಹಿಕಲ್ ಮೈಲೇಜ್ ಕೊಡುತ್ತಾ? ಇಲ್ಲ. ಅದರಿಂದ ನಿಮ್ಮ ವೆಹಿಕಲ್ ಎಂಜಿನ್ಗೆ ಏನಾದ್ರು ಲೈಫ್ ಸಿಗುತ್ತಾ? ಇಲ್ಲ. ಅದರಿಂದ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತಾ? ಇಲ್ಲ. ಜನಗಳಿಗಿರೋ ಯೂಸು ಉಪಯೋಗ ಏನೋ ಝೀರೋ. ಜನಕ್ಕೆ ಝೀರೋ ಲಾಭ. ಇದರಿಂದ ಏನು ಲಾಭ ಇಲ್ಲ. ಇದರಿಂದ ಲಾಭ ಆಗ್ತಿದೆ. ಯಾರಿಗೆ ಲಾಭ ಆಗ್ತಾ ಇದೆ? ಆ ಒಂದು ಎಥೆನಾಲ್ನ ಸಪ್ಲೈ ಮಾಡ್ತಾ ಇದೆಯಲ್ಲ ಸಿಯಾನ್, ಆ ಕಂಪ್ನಿಗೆ ಲಾಭ ಆಗ್ತಾ ಇದೆ. ಆ ಕಂಪ್ನಿಯ MD ಯಾರು? ನಿಖಿಲ್ ಗಡ್ಕರಿ, ನಮ್ಮ ನಿತಿನ್ ಗಡ್ಕರಿ ಅವರ ಮಗ. ಅದಕ್ಕೆ MD. ಲಾಭ ಯಾರಿಗಾಗ್ತಾ ಇದೆ? ನಿತಿನ್ ಗಡ್ಕರಿ ಅವರಿಗೆ ಲಾಭ ಆಗ್ತಾ ಇದೆ. ಅವ್ರ ಲಾಭಕ್ಕೋಸ್ಕರ ನೀವು ನಿಮ್ಮ ವೆಹಿಕಲ್ ಎಂಜಿನ್ನ ಹಾಳು ಮಾಡ್ಕೊತಾ ಇದ್ದೀರಾ. ನಿಮಗೆ ಮೈಲೇಜ್ ಡ್ರಾಪ್ ಆಗ್ತಾ ಇದೆ. ಈ ಎಥೆನಾಲ್ನ ಮಿಕ್ಸ್ ಮಾಡೋದ್ರಿಂದ ನಿಮ್ಮ ವೆಹಿಕಲಿನ ಎಂಜಿನ್ ಏನಿದೆ ಇದು ಬೇಗ ಹಾಳಾಗೋ ಎಲ್ಲ ಸಾಧ್ಯತೆಗಳು ಇದೆ. ಈ ಒಂದು ಏನು ಎಥೆನಾಲ್ನ ಮಿಕ್ಸ್ ಮಾಡ್ತಾ ಇದ್ರಲ್ಲ, ಇದನ್ನು ಜನಗಳಿಗೆ ಕಿವಿಗೆ ಹೂ ಮುಡಿಸಿ ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ರೀತಿ ಹೂ ಮುಡ್ಸೋಕ್ಕೋಸ್ಕರ ನಿತಿನ್ ಗಡ್ಕರಿ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಅವ್ರ ಕೈಲಿ ಇದು ಪೆಟ್ರೋಲಿಗೆ ಎಥೆನಾಲ್ನ ಮಿಕ್ಸ್ ಮಾಡೋದು ಒಳ್ಳೆಯದು ಅಂತ ಹೇಳಿಸ್ಬಿಟ್ಟು ಪ್ರಚಾರ ಮಾಡಿಬಿಟ್ಟು ಲಾಭ ಮಾಡ್ಕೊಳ್ಳೋಂಥ ಉದ್ದೇಶದಿಂದ ಎಲ್ಲ ಯಾರ್ಯಾರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಇದ್ದಾರೋ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಮುಖೇಶ್ ಮೋಹನ್ ಅವ್ರನ್ನೂ ನಿತಿನ್ ಗಡ್ಕರಿ ಅವರ ಟೀಮ್ ಕಾಂಟ್ಯಾಕ್ಟ್ ಮಾಡುತ್ತೆ. ಆದರೆ ಮುಖೇಶ್ ಮೋಹನ್, ಸ್ವಾಭಿಮಾನಿ ಮುಖೇಶ್ ಮೋಹನ್ ಅಂತ ಹೇಳಬೇಕಿಲ್ಲಿ, ಸ್ವಾಭಿಮಾನಿ ಮುಖೇಶ್ ಮೋಹನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಮಾರಾಟಕ್ಕಿಲ್ಲ, ನಾನು ಈ ರೀತಿಯಾದ ವಿಚಾರಗಳು ಸುಳ್ಳನ್ನು ಜನಗಳಿಗೆ ನಂಬಿಸಿ ಮೋಸ ಮಾಡೋಕ್ಕೆ ನಾನು ತಯಾರಿಲ್ಲ ಅಂತೇಳಿ ನೇರವಾಗಿ ಅದನ್ನು ಆ ಆಫರ್ನ ರಿಜೆಕ್ಟ್ ಮಾಡ್ತಾರೆ ಅವರು. ಅಲ್ಲಿ ಆಲ್ರೆಡಿ ನಮ್ಮ ನಿತಿನ್ ಗಡ್ಕರಿ ಅವರು ಮುಖೇಶ್ ಮೋಹನ್ ಅವ್ರ ಮೇಲೆ ಪೂರ್ತಿ ಹುರ್ಕೊಂಡು ರೋಸ್ಟ್ ಆಗಿರ್ತಾರೆ. ಅವರು ಆ ಹುರ್ಕೊಂಡು ರೋಸ್ಟ್ ಆಗಿದ್ರ ಮೇಲೆ ಯಾವಾಗ ಮುಖೇಶ್ ಮೋಹನ್ ಅವರು ಅವರ ಒಂದು ವಿಚಾರನ ಏನು ಪತ್ರಿಕೆ ಪ್ರಕಟ ಮಾಡಿತ್ತು ಅದನ್ನು ನ್ಯೂಸ್ ಓದಿದ್ರು, ಅವರು ಇನ್ನೂ ಉರಿದು ಕೆಂಡ ಆಗೋಗ್ಬಿಟ್ರು. ಹಾಗಾಗಿ ಅವರು ಮುಖೇಶ್ ಮೋಹನ್ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಮೇಲೆ FIR ಮಾಡಿಸಿ ಅರೆಸ್ಟ್ ಮಾಡಿಸಿ ಅವ್ರ ಮೊಬೈಲೆಲ್ಲ ಸೀಸ್ ಮಾಡಿಸಿದ್ದಾರೆ. ನಾನು ಈಗ ಕೊನೆಯದಾಗಿ ಮತ್ತು ಅಂಧಭಕ್ತರಿಗೆ ಹೇಳೋದಿಷ್ಟೇ, ನೀವು ಇಲ್ಲಿ ಯಾರೋ ಇಬ್ಬರನ್ನೋ ಹಿಡ್ಕೊಂಡು ಹೊಡೆದು ನಾವು ಗೋರಕ್ಷಣೆ ಮಾಡಿದ್ವು, ದೊಡ್ಡ ಗೋರಕ್ಷಕರು ಅಂತೇಳಿ ಅದನ್ನು ವಿಡಿಯೋ ತಕ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ಕೊಂಡು ವಿಜೃಂಭಿಸೋದು ಬೇಡ. ನಿಮಗೆ ತಾಕತ್ತಿದ್ರೆ ನಿಮ್ಮ ಗೋಮಾತನ ನೋಡಿ, ಅಲ್ಲಿ ಅವನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ, ಎಕ್ಸ್ಪೋರ್ಟ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾನೆ. ಹೋಗಿ ಆ ಕಂಪ್ನಿ ಬಾಗ್ಲಾಕ್ಸಿ, ಆ ಕಂಪ್ನಿ ಮುಂದೆ ಸ್ಟ್ರೈಕ್ ಮಾಡಿ, ಆ ಕಂಪ್ನಿಗೆ ಹೋಗಿ ಗಲಾಟೆ ಮಾಡಿ, ನಿತಿನ್ ಗಡ್ಕರಿ ಹತ್ರ ಹೋಗಿ ಕೇಳಿ, ನಿತಿನ್ ಗಡ್ಕರಿ ಹತ್ರ ಗಲಾಟೆ ಮಾಡಿ. ಆ ತಾಕತ್ತು ನಿಮಗಿದೆಯಾ? ಆ ತಾಕತ್ತು ನಿಮಗಿಲ್ಲ, ಆ ತಾಕತ್ತು ನಿಮಗೆ ಬರೋದೂ ಇಲ್ಲ.